ಎಲ್ಲ ಇಸ್ಲಾಂ ಬಾಂಧವರು ಮತ್ತು ಅದರಲ್ಲಿಯೂ ನದಾಫ್ ಪಿಂಜಾರ್ ಸಮಾಜದವರಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈಗ ರಂಜಾನ್ ತಿಂಗಳಲ್ಲಿ ಇದ್ದೇವೆ. ನಾವೆಲ್ಲರೂ ಅಲ್ಲಾಹನ ಕೃಪೆಯಿಂದ ನಾವೆಲ್ಲರೂ ಉತ್ತಮವಾದ ಒಂದು ಬೆಳವಣಿಗೆ, ಅಭಿವೃದ್ಧಿ, ಹಿತಾಸಕ್ತಿಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕಾಗಿರುವುದರಿಂದ ತಾವು ಎಲ್ಲರೂ ಸಹ ಅಲ್ಲಾಹನ ಕೃಪೆಯಿಂದ ಸಮಾಜಕ್ಕೆ ಸಹಾಯ ಮಾಡಬೇಕು. ಭಾಳಷ್ಟು ಜನ ನಾವೇನು ತಿಳ್ಕೊಂಡ್ಬಿಟ್ಟಿದ್ವಿ, ನಾವು ಸಂಘಕ್ಕೆ ಕೊಡ್ತೀವಿ ಅಂತ ತಿಳ್ಕೊಂಡಿದ್ದೀರಿ. ದಯಮಾಡಿ ಸಂಘಕ್ಕಲ್ಲ, ಅದು ಸಮಾಜಕ್ಕೆ. ತಮಗೆಲ್ಲರೂ ಗೊತ್ತಿದ್ದಂಗೆ ಈಗಾಗಲೇ ಅನೇಕ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾವು ಉಚಿತವಾಗಿ ಶಿಕ್ಷಣದ ಮೂಲಕ ಸಹಾಯ ಹಸ್ತ ನೀಡ್ತಾ ಇದ್ದೀವಿ. ಅದನ್ನು ಮುಂದುವರಿಬೇಕಾದರೆ ಆರ್ಥಿಕ ಬೆಂಬಲ ಬಹಳ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಈಗಾಗಲೇ ನಮ್ಮ ಸಂಘದಿಂದ ಮನವಿ ಪತ್ರಗಳನ್ನು ಎಲ್ಲರಿಗೂ ಕಳಿಸಿಕೊಟ್ಟಿದ್ವಿ. ಇದನ್ನು ಪರಿಗಣಿಸಿದಂತ ನಾನೆಲ್ಲ ಭಾವಿಸಿದ್ದೀನಿ. ಇದರ ಜೊತೆಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ತಾಲೂಕು, ಜಿಲ್ಲೆ ಮತ್ತು ಇತರೆ ಬಾಂಧವರು ಸಹ ನಮ್ಮ ಇದಕ್ಕೆ ಹೋಗೊಟ್ಟು ಜಕಾತ್ ಕೊಡುವ ಮೂಲಕ ಹೆಚ್ಚಿನ ಅಲ್ಲಾಹನ ಕೃಪೆಗೆ ಪಾತ್ರರಾಗುವುದಲ್ಲದೆ ನಮ್ಮ ಬಡ ಮಕ್ಕಳಿಗೆ, ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಸಹಾಯ ಹಸ್ತ ನೀಡಬೇಕು ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾವು ಸುಮಾರು 42 ಲಕ್ಷ ರೂಪಾಯಿಗಳನ್ನು ನಾವು ಸಹಾಯ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಅವರಿಗೆ, ಯಾಕೆಂದರೆ ಇಂಜಿನಿಯರಿಂಗು, ಮೆಡಿಕಲ್ ಅಂದರೆ ಒಂದೇ ವರ್ಷಕ್ಕೆ ಮುಗಿದಿಲ್ಲ. ಕೆಲವು ವಿದ್ಯಾರ್ಥಿಗಳು 3 ವರ್ಷ ಇರುತ್ತೆ, 4 ವರ್ಷ ಇರುತ್ತೆ, 5 ವರ್ಷ ಇರುತ್ತೆ. ಅವರ ಪೂರ್ಣ ಶಿಕ್ಷಣ ಮುಗುವವರೆಗೂ ನಾವು ಸಹಾಯ ಹಸ್ತ ನೀಡಬೇಕಾಗಿರುವುದರಿಂದ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ನಿಲ್ಲಬಾರ್ದು. ಇದು ನಿಮ್ಮ ಕನಸು. ಜೊತೆಗೆ ಇಬ್ರಾಹಿಂ ಸಾಹೇಬರು ಏನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಿದ್ದಲ್ಲ, ಅವರು ನಮ್ಮ ಸಮಾಜದ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು, ಅವರಿಗೆ ಸ್ವಾವಲಂಬನೆಗಳಾಗಿ ಮಾಡಬೇಕು, ಆರ್ಥಿಕ ಅಭಿವೃದ್ಧಿಗೆ ಶಿಕ್ಷಣವೇ ಶಕ್ತಿ ಅಂತಕ್ಕಂಥ ಅಂಶವನ್ನು ಹಿಂದೆ ಅವರೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಮನಗಂಡು ಯುವಕರು ಮತ್ತು ಮಹಿಳೆಯರು, ಈಗಂತೂ ಮಹಿಳೆಯರು ಸಹಾಯ ಹಸ್ತ ನೀಡಲಿಕ್ಕೆ ಭಾಳ ಸುಲಭ ಅಂತ ಭಾವಿಸಿದ್ದೀನಿ. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಸರ್ಕಾರದಿಂದ ಮಹಿಳೆಯರಿಗೆ ಪ್ರತಿ ಕುಟುಂಬಕ್ಕೆ 2,2 ಸಾವಿರ ರೂಪಾಯಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಈ ರಂಜಾನ್ ತಿಂಗಳಲ್ಲಿ ಒಂದೇನು ಜಕಾತ್ ರೂಪದಲ್ಲಿ ಕೊಟ್ಟರೆ ನಿಮಗೂ ಪುಣ್ಯ ಬರುತ್ತೆ, ಮಕ್ಕಳಿಗೂ ಸಹಾಯ ಬರುತ್ತೆ, ನಿಮ್ಮ ಕುಟುಂಬಕ್ಕೂ ಅಲ್ಲಾಹನ ಕೃಪೆಗೆ ಪಾತ್ರರಾಗ್ತೀರಿ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇದನ್ನು ಜೊತೆಗೆ ತಾಲೂಕು ಮತ್ತು ಜಿಲ್ಲೆಯವರು ಸ್ವತಃ ಮನೆಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ರಿ. ಯಾವ ರೀತಿ ನೀವೇನು ಸೆನ್ಸಸ್ ಮಾಡಬೇಕಾದ್ರೆ, ಜನಗಣತಿ ಮಾಡಬೇಕಾದ್ರೆ ಮನೆಗೆ ಹೋಗಿ ಎಲ್ಲ ಜನಗಣತಿ ಮಾಡಿದರೋ, ಅದೇ ರೀತಿಯಾಗಿ ಎಲ್ಲ ಒಂದೊಂದು ತಾಲೂಕಿನಲ್ಲಿ 50 ಸದಸ್ಯರಿದ್ದೀರಿ ಘಟಕದಲ್ಲಿ. ಅವರೆಲ್ಲರೂ ಮನೆಗೆ ಹೋದರೆ ಖಂಡಿತವಾಗಿ 100 ರೂಪಾಯಿನೇ ಕೊಡಲಿ, 50 ರೂಪಾಯಿ ಕೊಡಲಿ, 1000 ರೂಪಾಯಿನೇ ಕೊಡಲಿ, 500 ರೂಪಾಯಿನೇ ಕೊಡಲಿ, ಅಲ್ಲಾಹನ ಕೃಪೆಯಿಂದ ಅವ್ರು ಎಷ್ಟು ಕೊಡಲಿಕ್ಕೆ ಶಕ್ತಿ ಇತ್ತು ಅಷ್ಟನ್ನು ಕಲೆಕ್ಟ್ ಮಾಡಿದರೆ ಇದೇನು ದೊಡ್ಡದಾಗೋದಿಲ್ಲ. ನಾವು ಕನಿಷ್ಠ ಒಂದೊಂದು ತಾಲೂಕಿನಿಂದ 25,000 ರೂಪಾಯಿಗಳನ್ನು ನಿರೀಕ್ಷೆ ಮಾಡಿದ್ದೀವಿ. ಇಷ್ಟನ್ನು ಕನಿಷ್ಠ, ಅದು ಹೈಯೆಸ್ಟ್ ಎಷ್ಟಾದರೂ ಮಾಡ್ಬೋದು. ದಯಮಾಡಿ ಒಂದು ನಂಬಿಕೆ ಮತ್ತು ವಿಶ್ವಾಸ, ಶಾಂತಿ, ನೆಮ್ಮದಿಯನ್ನು ನಾವು ಕಾಪಾಡ್ಕೋಬೇಕಾದ್ರೆ ಒಂದು ವಿಶ್ವಾಸವನ್ನು ಭಾಳ ಮುಖ್ಯ. ಯಾಕಂದರೆ ಅಲ್ಲ ಹೇಳೋದ ಅದನ್ನೇ. ಎಲ್ಲಿ ವಿಶ್ವಾಸ ಇರುತ್ತೋ, ಎಲ್ಲೂ ನಂಬಿಕೆ ಇರುತ್ತೋ ಅಲ್ಲಿ ಅಲ್ಲಾಹನ ಕೃಪೆಗೆ ಪಾತ್ರ ಆಗ್ತೀವಿ. ನಾವು ಎಲ್ಲಿ ಅನುಮಾನ ಪಡ್ತೀವಿ, ಎಲ್ಲಿ ಅನುಮಾನಕ್ಕೆ ಆಸ್ಪದ ಕೊಡ್ತೀವಿ, ಆಗ ನಾವು ನಿಜಕ್ಕೂ ಅಲ್ಲಾಹನ ಪಾತ್ರೆಗೆ ಗುರಿಯಾಗೋದಿಲ್ಲ. ಅಲ್ಲಾಹನ ಪಾತ್ರ ಗುರಿಯಾಗಬೇಕಾದ್ರೆ ಒಂದು ವಿಶ್ವಾಸ ಇರಬೇಕು. ನಿಮ್ಮ ಹಣ ಸದ್ವಿನಿಯೋಗವಾಗುತ್ತೆ, ನಿಮ್ಮ ಹಣ ನಿಜಕ್ಕೂ ಬಡ ಮಕ್ಕಳಿಗೆ ತಲುಪುತ್ತೆ, ನಿಜಕ್ಕೂ ಅದು ಅವರ ಒಂದು ಏಳಿಗೆಗೆ, ಅವರ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಅಂಶವನ್ನು ನೀವೆಲ್ಲ ಮನಗೊಂಡ್ರೆ ಮಾತ್ರ ಆ ನಂಬಿಕೆಗೆ ನಾವೆಲ್ಲರೂ ಅರ್ಹರಾಗ್ತೇವೆ. ಇದು ಕೇವಲ ನನ್ನೊಬ್ಬನೇ ಮನವಿಯಲ್ಲ, ಇಡೀ ನಮ್ಮ ಏನು ಸಮಾಜದ ಮನವಿ ಅಂತ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಮನೆಗೆ ಹೋಗಿ ಹಣವನ್ನು ಜಕಾತ್ ಮೂಲಕ ವಸೂಲಿ ಮಾಡಿ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದವರು ಬಂದು ಕರ್ನಾಟಕದಲ್ಲಿ ಹಣ ಸಂಗ್ರಹ ಮಾಡ್ತಿದ್ದಾರೆ. ನಾವು ನಮ್ಮ ಹಳ್ಳಿಯಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ನಾವು 10 ಉಪಸಮಿತಿಗಳನ್ನು ಮಾಡಿದ್ದೀವಿ. 10 ಉಪಸಮಿತಿಯಲ್ಲಿ ಕನಿಷ್ಠ ಒಂದೊಂದು ಉಪಸಮಿತಿಯಲ್ಲಿ 10 ಜನ ಇದ್ವಿ. ಅವರು 10 ಜನನೂ ಸಮಾಜಕ್ಕೆ ಶ್ರಮಿಸಿದರೆ, ಆಸಕ್ತಿಯಿಂದ ದುಡಿದ್ರೆ ನಾವೇನು ಮಾಡ್ತೀವಿ, ಮೊದಲೇ ಕೈ ಚೆಲ್ಬಿಡ್ತೀವಿ. ಅಯ್ಯೋ ಯಾರು ಕೊಡೋಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಯಾರು ಕೊಡೋದಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಏನೂ ಕೊಡೋದಿಲ್ಲ, ನಾವೆಲ್ಲ ಬಡವರು, ನಾವೆಲ್ಲ ಕನಿಷ್ಠರು ಅಂತ ಹೇಳ್ತೀವಿ. ನಿಜಕ್ಕೂ ಇವತ್ತು ನಾವು ಹೇಳುವ ಮೂಲಕ ಬಡವರಾಗ್ತಿದ್ವಿ ವಿನಃ ಕೊಡುವ ಮೂಲಕ ನಾವು
ಶ್ರೀಮಂತರಾಕೆಯನ್ನು ತೋರಿಸ್ಬೇಕಾಗಿದೆ. ಎಷ್ಟನ್ನಾಯಿತು ಕೊಡಿ, ಅಲ್ಲಾಹನ ಕೃಪೆಯಿಂದ ₹1 ಕೊಡಿ, ಅದು ಒಂದು ನಿಮ್ಮ ವಿನಂತಿಗೆ ಸಮಾಜಕ್ಕೆ ಒಂದು ಕೊಡುಗೆ ಆಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಅಲ್ಲಾಹನ ಕೃಪೆಗೆ ಪಾತ್ರರಾಗೋಣ. ಮುಂದೆ ಸರ್ಕಾರದ ಹಂತದಲ್ಲಿ ಅನೇಕ ಸವಲತ್ತುಗಳನ್ನು ಪಡೆಯುವ ಮೂಲಕ ಎಲ್ಲರಿಗೂ ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಕ್ಕಂಥ ಒಂದು ವಿಚಾರ ಮಾಡೋಣ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ, ಇವತ್ತಿನಿಂದಲೇ ಈ ಕಾರ್ಯರೂಪಕ್ಕೆ ನೀವೆಲ್ಲರೂ ನಿರತರಾಗ್ತೀರಿ, ಮಾಡ್ತೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಪಿಟೇಷನ್, ಇದರಲ್ಲೂ ಕಾಂಪಿಟೇಷನ್ ಮೂಲಕ ನೀವು ವಸೂಲಿ ಮಾಡಿದರೆ, ಅಂದರೆ ಸ್ಪರ್ಧಾತ್ಮಕ ಮನೋಭಾವನೆ ಇರಬೇಕು, ಅಸೂಯೆ ಇರಬಾರ್ದು, ದ್ವೇಷ ಇರಬಾರ್ದು. ಸ್ಪರ್ಧಾತ್ಮಕ ಮೂಲಕ ನಾವು ಮಾಡೋಣ ಅಂತಕ್ಕಂಥ ಒಂದು ಭಾವನೆ ಬಂದರೆ ನಿಜಕ್ಕೂ ನಾವು ಮಕ್ಕಳ ಅಥವಾ ಸಮಾಜದ ಅಥವಾ ಬಡವರ ಅಥವಾ ಏನು ದೀನ ದಲಿತರ ಸಹಾಯಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಅಂಶವನ್ನು ನಿಮ್ಮೆಲ್ಲರ ಗಮನಕ್ಕೆ ತಂದು ಇವತ್ತು ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ಇದು ರಂಜಾನ್ ತಿಂಗಳು, ಪವಿತ್ರವಾದ ತಿಂಗಳು. ಈ ತಿಂಗಳಲ್ಲಿ ನೀವು ಕೊಡ್ತಕ್ಕಂಥದ್ದು ನಿಮಗೆ ಪುಣ್ಯ ಬರುತ್ತೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ನೀವೆಲ್ಲರೂ ಅಲ್ಲಾಹನ ಕೃಪೆಗೆ ಪಾತ್ರರಾಗ್ತೀರಿ ಅಂತಕ್ಕಂಥ ಹೇಳುವ ಮೂಲಕ ನನ್ನ ವಿನಂತಿಯನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ಲರಿಗೂ ಸಲಾಮುಗಳು.